ಹೆಲೋ ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಚಿತ್ರದುರ್ಗದಿಂದ 5 ಕಿಲೋಮೀಟರ್ ದೂರದಲ್ಲಿ ಒಂದು ಫಾಲ್ಸ್ ಇದೆ ಅಂತ ನಿಮಗೆ ಗೊತ್ತಾ? ಬನ್ನಿ ನೋಡೋಣ. ಫಾರೆಸ್ಟ್ ಒಳಗಡೆ ಹೋಗಬೇಕು, ಅಲ್ಲೆಲ್ಲ ನೋಡಬೇಕು ಅನ್ನೋದು ಭಾಳ ಇದೆ. ಇದು ಬಂದ್ಬಿಟ್ಟು ಫಾರೆಸ್ಟ್ ಎಂಟ್ರಿ ಚೆಕ್ ಪೋಸ್ಟ್ ಸಿಗುತ್ತೆ ನಿಮಗೆ. ಇದು ರೈಟ್ ಸೈಡಲ್ಲಿ ಹೋದರೆ ಆಡಮಲ್ಲೇಶ್ವರಕ್ಕೆ ಹೋಗುತ್ತೆ, ಇದು ಲೆಫ್ಟ್ ಸೈಡಲ್ಲಿ ಹೋದರೆ ಜೋಗಿಮಟ್ಟಿಗೆ ಹೋಗುತ್ತೆ. ಇಲ್ಲಿ ಬಂದ್ಬಿಟ್ಟು ನೀವು ನೋಡ್ಬೋದು, ನಮ್ಮನ್ನ ವೆಲ್ಕಮ್ ಮಾಡೋದಕ್ಕೋಸ್ಕರನೇ ನಾವಿಲ್ಲಿ ಕಾಯ್ತಿತ್ತೋ ಏನೋ ಗೊತ್ತಿಲ್ಲ. ಅದು ನಮಗೆ ವೆಲ್ಕಮ್ ಮಾಡಿ ಅದ್ರ ಪಾಡಿಗೆ ಅದು ಹೋಯಿತು. ಹಾಗೆ ನಾವು ಮುಂದಕ್ಕೆ ಹೋಗ್ಬೋದು. ಈಗ ನಾವು ನಿಮಗೆ ಹೇಳ್ತಾ ಇರೋದು ಫಾಲ್ಸ್ ಯಾವುದು ಅಂದರೆ ಹಿಮತ್ಗಿರಿ ಅಂತೇಳಿ. ಇದು ಬಂದ್ಬಿಟ್ಟು ನಮ್ಮ ಚಿತ್ರದುರ್ಗದಲ್ಲಿದೆ. ಚಿತ್ರದುರ್ಗದಿಂದ ಸಿಟಿಯಿಂದ ಒಂದು 5 to 6 ಕಿಲೋಮೀಟರ್ಸ್ ಆಗುತ್ತೆ ಮ್ಯಾಕ್ಸಿಮಮ್. ಈಗ ನಾವು ಫಾರೆಸ್ಟ್ ಒಳಗಡೆ ಎಂಟ್ರಿ ಆದ್ವಿ. ನೇಚರ್ ಮಾತ್ರ ಸಖತ್ತಾಗಿದೆ. ನಮ್ಮ ದುರ್ಗದಲ್ಲಿ ಒಂದು ಗಾದೆ ಇದೆ, ಸ್ವರ್ಗ ನಮ್ಮ ದುರ್ಗ ಅಂತೇಳಿ. ಆ ಗಾದೆಗೆ ಫೇಮಸ್ ಬಂದ್ಬಿಟ್ಟು ಇಲ್ಲಿ ನೀವು ನೇಚರ್ ನೋಡ್ಬೋದು ಎಷ್ಟು ಸಖತ್ತಾಗಿದೆ ಅಂತೇಳಿ. ಯಾಕಂದರೆ ಇದು ಬಂದ್ಬಿಟ್ಟು 365 ಡೇಸು ಈ ನೇಚರ್ ನಮಗೆ ಒಂದು 50-50 ಸಿಗುತ್ತೆ. ಆದರೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಇದು ಬಂದ್ಬಿಟ್ಟು ನೇಚರ್ ಸೇಮ್ ಇರುತ್ತೆ. ಮಳೆಗಾಲದಲ್ಲಿ ಇನ್ನೂ ಹಚ್ಚ ಹಸಿರಾಗಿರುತ್ತೆ. ಅದಕ್ಕೋಸ್ಕರನೇ ಆ ಗಾದೆ ನಿಮಗೆ ಹೇಳಿದ್ನಲ್ಲ, ಅದು ಇದಕ್ಕೆ ಸೂಟ್ ಆಗುತ್ತೆ. ಇದು ಬಂದ್ಬಿಟ್ಟು ಹೋಗ್ತಾ ಇರೋ ರೋಡ್ ಬಂದ್ಬಿಟ್ಟು ಇದು ಭಾಳ ಹಳೆ ಕಾಲದ ರೋಡ್ ಇರೋದ್ರಿಂದ ಇದು ಯಾವುದೇ ರೀತಿಯಾದ ರೆಡಿ ಮಾಡಿಸಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಕೆಟ್ಟೋಗಿದೆ. ಸ್ವಲ್ಪ ಬರುವಾಗ ಹುಷಾರಾಗಿ ಬರಬೇಕು. ನೀವು ನೋಡ್ತಿದ್ದೀರಲ್ಲ, ಈ ಬೋರ್ಡ್ ಇದೆಯಲ್ಲ, ಹಿಮತ್ಗಿರಿ ಅಂತೇಳಿ ಇದೆ. ಈ ರೈಟ್ ಸೈಡಲ್ಲೇ ನೀವು ಹೋಗ್ಬೇಕಾಗಿರೋದು ಆ ಫಾಲ್ಸಿಗೆ. ಇದು ಬಂದ್ಬಿಟ್ಟು ಇಲ್ಲಿ ವಿಶೇಷ ಏನಂದರೆ 365 ಡೇಸನ್ನು ಬಸವಣ್ಣನ ಬಾಯಲ್ಲಿ ನೀರು ಬರುತ್ತೆ ಅನ್ನೋದು ವಿಶೇಷ ಇಲ್ಲಿ. ಹಾಗಾಗಿ ನಾನು ಭಾಳ ಜನ ನೋಡಿರೋದಿಲ್ಲ ಅಂದ್ಕೊಂಡೆ ನಾನು ಬಂದ್ಬಿಟ್ಟು ನಿಮಗೆ ತೋರ್ಸೋಣ ಅಂತ ಬಂದೆ. ಇದು ರೈಟ್ ಸೈಡಲ್ಲಿ ಆ್ಯಕ್ಚುಲಿ ಇದು ಕಾಲ್ನಡಿಗೆಯಲ್ಲಿ ಹೋಗೋ ಅಂಥ ಜಾಗ ಇದು. ಇಲ್ಲಿ ಬಂದ್ಬಿಟ್ಟು ಈಗ ಯಾರೂ ಓಡಾಡ್ತಾ ಇಲ್ಲಲ್ಲ, ಹಾಗಾಗಿ ಇದೆಲ್ಲ ಅಲ್ಲಿ ಭಾಳ ಮುಳ್ಳೆಲ್ಲ ಬೆಳೆದಿದೆ. ಹಾಗಾಗಿ ಒಂಚೂರು ಮುಂದಡೆ ಬಂದರೆ ಇಲ್ಲಿ ರೈಟ್ ಸೈಡಿಗೆ ನೀವು ತಗೊಂಡು ಹೋಗಬೇಕು. ಇದು ಇಲ್ಲಿಂದ ಬಂದ್ಬಿಟ್ಟು ಒಂಚೂರು ಲೈಟಾಗಿ ಆಫ್ ರೋಡ್ ಅನಿಸುತ್ತೆ. ಆಫ್ ರೋಡ್ ಇದೆ ಅನ್ಸೋದೇನಿಲ್ಲ, ಆಫ್ ರೋಡೇ ಅಂದ್ಕೊಳ್ಳಿ. ಇದು ಒಂದು ಸ್ವಲ್ಪ ಹೋಗ್ತಾ, ಯಾಕಂದರೆ ಇದು ಮಣ್ಣು ರೋಡಲ್ಲ, ಕಾಡು ರೋಡ್ ಅಂದರೆ ಮತ್ತು ನಿಮಗೆ ಗೊತ್ತಿರುತ್ತಲ್ಲ ಯಾವ ರೀತಿ ಇರುತ್ತೆ ಅಂತೇಳಿ. ಮತ್ತು ನಾವು ಅದೇ ರೂಟಲ್ಲಿ ಹೋದ್ವಿ. ಹಿಂಗೆ ಮುಂದೆ ಹೋಗ್ತಾ ನಿಮಗೆ ಇದು 2 ರೂಟ್ ಬರುತ್ತೆ ನಿಮಗೆ ಈ ಫಾಲ್ಸಿಗೆ ಹೋಗೋದಕ್ಕೆ. ಒಂದು ಆಡುಮಲ್ಲೇಶ್ವರ ಅಂತ ಒಂದು ಪ್ಲೇಸ್ ಇದೆ, ಆ ಪ್ಲೇಸಿಂದನೂ ಬರ್ಬೋದು, ಮತ್ತು ಈ ರೂಟಲ್ಲಿ ಬರ್ಬೋದು. ಇಲ್ಲಿ ಪ್ಲಾಸ್ಟಿಕ್ ನಿಷೇಧ ಮಾಡಿದ್ದಾರೆ, ಓಕೆನಾ. ಆದರೂ ಇಲ್ಲಿ ಕೆಲವೊಂದು ಗೊತ್ತಿಲ್ಲದರು ಬಂದ್ಬಿಟ್ಟು ಪ್ಲಾಸ್ಟಿಕ್ ಎಲ್ಲ ಹಾಕಿದ್ದಾರೆ. ನೆಕ್ಸ್ಟ್ ಟೈಮ್ ಯಾರೇ ಬಂದ್ರೂ ಪ್ಲೀಸ್ ಹಾಕಬೇಡಿ. ನಾವು ಬೈಕ್ ಬಿಟ್ಬಿಟ್ಟು ಈ ರೂಟ್ ಬಂದ್ಬಿಟ್ಟು ನಿಮಗೆ ಒಂದು ಸ್ವಲ್ಪ ಗಾಡಿಗಳಿಗೆ ಆ ಥರ ಆಫ್ ರೋಡು, ಇದು ನಮಗೆ ಆಫ್ ರೋಡ್ ಅಂದ್ಕೊಳ್ಳಿ ನೀವು. ಯಾಕಂದರೆ ಇದು ಬಂದ್ಬಿಟ್ಟು ಕಾಡು ರೋಡ್ ಅಲ್ವಾ, ಹಾಗಾಗಿ ಈ ಥರ ಇದೆ. ನೀವು ಈ ರೋಟಲ್ಲಿ ಹೋಗ್ತಾ ನೋಡ್ಬೋದು ನೇಚರ್ ಎಷ್ಟು ಚೆನ್ನಾಗಿದೆ ಅಂತ. ಇದು ನಾವು ಆ್ಯಕ್ಚುಲಿ ಮಧ್ಯಾಹ್ನ ಟೈಮಲ್ಲಿ ಬಂದಿದ್ದು. ನೀರಿದೆ ಇಲ್ಲ ಅನ್ನೋ ಡೌಟೇ ನನಗೂ ಒಂಚೂರು ಬಂದಿತ್ತು, ಯಾಕಂದರೆ ಮಳೆ ಬಂದು ಭಾಳ ದಿನ ಆಗಿತ್ತು. ಆದರೂ ಇರುತ್ತೆ ಅಂದ್ಕೊಂಡು ಬಂದ್ವಿ. ನೋಡ್ಕೊಂಡು ಇಳಿಲಿಲ್ಲ ಅಂದರೆ ಎಲ್ಲನ ಬೀಳುವ ಸಂದರ್ಭ ಬರ್ಬೋದು. ಆ್ಯಕ್ಚುಲಿ ನೀರು ಕುಡಿಯೋಕ್ಕೆ ಯಾವ್ದಾನ ಕಂಟಿಗಿಲ್ಲಿ ಬಂದರೆ ಕಷ್ಟ. ಎಷ್ಟು ಸಾಹಸ ಪಟ್ಟು ತಿಳಿತಿದೆ ಅಂತ ತೋರ್ಸೋದು ಬೇಡ ನಿಮ್ದು. ಹಾಂ ಹ್ಞೂ ಅಲ್ಲ, ಆದ್ರೆ ಇಷ್ಟೊಂದು ಭಯ ಇರೋದು ಒಳ್ಳೇದಲ್ಲಪ್ಪ. ಹ್ಞೂ ಬಂತ ಪ್ಲೇಸು ಎಲ್ಲಿ? ಹೌದೌದು, ನೀರು ಸೌಂಡ್ ಕೇಳಿಸ್ತಾ ಇದೆ. ಅಲ್ಲ, ನಿನಗೆ ಕೇಳಿಸಿದ್ರೆ ಸಾಕು. ಹಾಂ, ನನಗೆ ಕೇಳಿಸ್ತಾ ಐತಿ.
ಹ್ಮ್ ಎಂತ ಜಾಗ ಹುಡುಕ್ಬಿಟ್ಟಿಯಮ್ಮ. ಸೂಪರ್ ಆಗಿದೆ ಜಾಗ, ಬಟ್ ಮಳೆ ಬರಬೇಕು ಇನ್ನು. ಹಿಂಗೆ ಮೇಲೆ ಹೋಗ್ಬೇಕಾ? ಓಹೋ, ಹಾಂ ಸಿರುತ್ತೆ ಸ್ಮೆಲ್. ಬಟ್ ಓ, ಸಿಕ್ತು ಪ್ಲೇಸ್. ಅದೇ ನೋಡು, ಬಾ ಮುಂದೆ ಹೋಗೋಣ, ಏನೋ ಕಾಣಿಸ್ತತೆ. ಎಂಥ ಪ್ಲೇಸ್ ಇದು? ಹಿಮದ್ಗಿರಿ ಫಾಲ್ಸಾ? ಎಲ್ಲಿ ಈಗ ಹೋಗ್ಬೇಕದು? ನೀನು ಕೆಳಗೆ ಹೋಗ್ಬೇಕು ತಾನೆ? ಹೋಗ್ಬೇಕು. ಅಷ್ಟು ದೂರಿಂದ ಬಂದಿರೋದಲ್ಲಮ್ಮ, ಇವಾಗ ಇಳಿಬೇಕು ನೀನು. ಆ್ಯಕ್ಚುಲಿ ಆಗೋಯ್ತು. ಅಲ್ಲ, ಹೋಗುತ್ತೆ ಅಂತ ಎದುರ್ತಿದ್ಯಲ್ಲ, ಎಲ್ಲಿದೆ ಹಾವು? ಅದೇನು ದೊಡ್ಡ ಮಾಡಿದ್ರೆ ಹಿಂಗೆ. ಓ ಮೈ ಗಾಡ್, ಹೋಗಿ ಬನ್ನಿ ಮುನಿತವ್ರೆ, ಒಳ್ಳೇದಾಗಲಿ. ಕೋಲ್, ಅಯ್ಯೋ ಏನಾಗಲ್ಲ, ತಾಳ ಕ್ಯಾಮ್ರಾ ತಗೊಂಡೋಗಂಗೆ. ಆದರೂ ಹುಷಾರಾಗಿ ಹೋಗಿ. ಇವನು ನೋಡಿದ್ರೆ ಹಾವು ಇದೆ ಅಂದ್ರೂ ಹೋಗು, ಏನಾಗಲ್ಲ ಅಂತ ಹೇಳ್ಬಿಟ್ಟ. ನಾನು ಅದೇ ಯೋಚನೆಯಲ್ಲೇ ಹೋಗ್ತಾ ಇದ್ದೆ. ಬಸವಣ್ಣ ಕಾಣ್ತಲ್ಲ ನಿಮಗೆ ಈಗ ಜಸ್ಟು, ಆ ಬಸವಣ್ಣ ಬಂದ್ಬಿಟ್ಟು ನಿಮಗೆ ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ಕಾಣುತ್ತೆ ನಿಮಗೆ. ಇವನು ನೋಡಿದ್ರೆ ಏನೂ ಆಗಲ್ಲ ಅಂತ ಹೇಳಿ ಕಳಿಸಿದ್ದಾನೆ. ಅಲ್ಲಿ ನೋಡಿದ್ರೆ ಹಾವು ಹೋಗಿದೆ. ಹಾವು ಯಾವುದಪ್ಪ ಅದು ಅನ್ನೋ ಒಂದು ಭಯದಲ್ಲೇ ಹೋಗ್ತಾ ಇದ್ದೆ. ಇವನು ಕರ್ಕೊಂಬರ್ಬೇಕಾಗಿತ್ತು, ಅವನಿಗೆ ಗೊತ್ತಾಗ್ತಾಯಿತ್ತು ಒಂದು ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತೇಳಿ. ಆದರೆ ಅವ್ನು ಬರಲಿಲ್ಲ. ಓಕೆ, ಏನೂ ಪ್ರಾಬ್ಲಮ್ ಇಲ್ಲ, ನಾನೇ ಹೋಗಿ ಬರ್ತೀನಿ ಅಂತೇಳಿ ಧೈರ್ಯ ಮಾಡಿ ಹೊರಟೆ. ನಿಮಗೆ ಕಾಣ್ತಾ ಇದೆಯಲ್ಲ ಅಲ್ಲಿ ನೀರು ಬರ್ತಾ ಇರೋ ಜಾಗ, ಆ ಜಾಗದಲ್ಲೇ ಇರೋದು ಬಸವಣ್ಣನ ಬಾಯಲ್ಲಿ ನೀರು ಬರುತ್ತೆ ಅಂತ ಹೇಳ್ತಾರಲ್ಲ, ಇದೇ ಜಾಗ ಅದು. ಇದಕ್ಕೆ ಹಿಮದ್ಗಿರಿ ಅಂತೇಳಿ ಒಂದು ಹೆಸರು ಕೊಟ್ಟಿದ್ದಾರೆ. ನೀವು ಈ ಪ್ಲೇಸಲ್ಲಿ ಬಂದರೆ ನೀವು ನೋಡ್ಬೋದು ಎಷ್ಟು ಪ್ಯೂರ್ ಇದೆ ಅಂದರೆ ನೀರು. ನ್ಯಾಚುರಲ್ ಆಗಿರೋ ಅಂತಂದರೆ ಪರಿಸರದೊಳಗೆ ಸಿಗೋದೆಲ್ಲ ಪ್ರತಿಯೊಂದು ನ್ಯಾಚುರಲ್ ಆಗೇ ಇರುತ್ತೆ. ನೀವು ಈ ನೀರನ್ನ ನಾನು ಒಂದು ಸರಿ ಟೇಸ್ಟ್ ಮಾಡಿದೆ, ಸಖತ್ತಾಗಿತ್ತು. ಮತ್ತು ಇದ್ರ ಮೇಲ್ಗಡೆ ಹತ್ತೋಗೋಣ ಅಂತ ಯೋಚನೆ ಮಾಡಿ ಮೇಲ್ಗಡೆ ಹತ್ತಿದೆ. ನಿಮಗೆ ಹತ್ತೋ ಜಾಗದಲ್ಲಿ ಇಲ್ಲೊಂದು ಸ್ವಲ್ಪ ಕಾಲೆಲ್ಲ ಜಾರ್ತಿರುತ್ತೆ, ಯಾಕಂದರೆ ನೀರು ಎನಿ ಟೈಮ್ ಬೀಳುತ್ತಲ್ಲ, ಹಾಗಾಗಿ ಇಲ್ಲಿ ಸ್ವಲ್ಪ ಪಾಚಿ ಅವೆಲ್ಲ ಕಟ್ಟಿರುತ್ತೆ. ಸ್ವಲ್ಪ ಯೋಚನೆ ಮಾಡಿ ಸ್ಟೆಪ್ಪನ್ನ ಪ್ರತಿಯೊಂದನ್ನು ಒಂದು ಸ್ವಲ್ಪ ನೋಡ್ಕೊಂಡು ಹತ್ತಿದರೆ ಏನೂ ಪ್ರಾಬ್ಲಮ್ ಇರೋದಿಲ್ಲ. ನಿಮಗೆ ಬಸವಣ್ಣನ ಬಾಯಲ್ಲಿ ನೀರು ಬರೋದು ಕಾಣ್ತಿದೆಯಲ್ಲ, ಇದು ಬಂದ್ಬಿಟ್ಟು ನಿಮಗೆ ಒಳಗಡೆ ಹಿಂಗೆ ಮೇಲ್ಗಡೆ ಹತ್ಕೊಳ್ತಾ ಹೋದರೆ ನಿಮಗೆ ಫುಲ್ ಮೇಲ್ಗಡೆ ಹೋದಾಗ ಫುಲ್ ನೋಡ್ಬೋದು ನೀವು ಯಾವ ರೀತಿ ಜೋಡಿಸಿದಾರೇನೋ ಅನ್ನೋ ಒಂದು ರೀತಿಯಲ್ಲಿ ಇಲ್ಲಿ ಒಂದು ಒಂದು ಮನೆ ಥರ ಉದ್ಭವ ಆಗಿದೆ. ಇದು ಒಂದು ಗುಹೆ ಥರ ಬಂದ್ಬಿಟ್ಟು ನೀವು ನೋಡ್ಬೋದು. ಇಲ್ಲಿ ಈಶ್ವರನಿಗೆ ಪೂಜೆ ಮಾಡಿದ್ದಾರೆ. ಇಲ್ಲಿ ಭಾಳ ಜನ ಬಂದು ಪೂಜೆ ಅವೆಲ್ಲ ಮಾಡ್ತಾರೆ. ನಾವು ಕೆಲವೊಂದು ಟೈಮಲ್ಲಿ ಬರೋಕ್ಕಾಗುತ್ತೆ, ಕೆಲವೊಂದು ಟೈಮಲ್ಲಿ ಬಂದಿರೋದಿಲ್ಲ. ಆದ್ರೂ ಭಾಳ ಸರಿ ಬಂದಿದ್ದೀವಿ ನಾವು. ನೀವು ನೋಡ್ಬೋದು ಇಲ್ಲಿ ಮೇಲ್ಗಡೆ ಯಾವ ರೀತಿ ಕಲ್ಲುಗಳಿದೆ ಅನ್ನೋದನ್ನ. ನೀವು ಏನೇ ನೋಡಿ, ಎಲ್ಲೇ ಆಗಲಿ ಈಶ್ವರನ ಮುಂದೆ ಒಂದು ಬಸವಣ್ಣನ ವಿಗ್ರಹ ಇದ್ದೇ ಇರುತ್ತೆ. ಇದು ಬಂದ್ಬಿಟ್ಟು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇದು ಇದ್ದೇ ಇರುತ್ತೆ. ಅದೊಂದು ನಮಗೆ ಖುಷಿ ವಿಷಯ. ನೀವು ನೋಡ್ಬೋದು ಇಲ್ಲಿ ನೀರು ಸ್ವಲ್ಪ ಕಡಿಮೆ ಆಗಿದೆ, ಆದರೆ ನೀರಂತೂ 365 ದಿನವೂ ನಿಲ್ಲಲ್ಲ. ಪ್ರತಿ ದಿನವೂ ಈ ಥರ ನೀರಿದ್ದೇ ಇರುತ್ತೆ. ಆದರೆ 1 ಇಯರ್ 2 ಇಯರ್ಸ್ ಏನಾನ ಮಳೆ ಬಂದಿಲ್ಲ ಅಂತ ಅಂದರೆ ನೀರು ಸ್ವಲ್ಪ ಕಡಿಮೆ ಆಗುತ್ತೆ. ಆದರೆ ನಾವು ಬಂದಾಗ ಯಾವತ್ತೂ ನೀರು ಇಲ್ಲ ಅನ್ನೋಂಗಿಲ್ಲ, ಎನಿ ಟೈಮ್ ಬರುತ್ತೆ. ನೀವು ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಇದೆ ನೋಡಿ, ಮೇಲ್ಗಡೆ ಒಂಥರ ಡಿಸೈನ್ ಥರ ಮಾಡಿದಾರೇನೋ ಅಂದ್ಕೊಬೇಕು, ಆ ಥರ ಚೆನ್ನಾಗಿದೆ.
ಈ ಪ್ಲೇಸಿಗೆ ನೀವು ಬನ್ನಿ. ಚಿತ್ರದುರ್ಗದಲ್ಲಿ ಆಲ್ಮೋಸ್ಟ್ ಅಲ್ಲಾಗಿ ಭಾಳ ಜನಗಳಿಗೆ ಗೊತ್ತಿಲ್ಲ ಈ ಪ್ಲೇಸು. ಒಂಥರ ಹಿಡನ್ ಪ್ಲೇಸ್ ಅಂತಲೇ ಹೇಳ್ಬೋದು ನಾವು. ನೀವು ಇಲ್ಲಿ ಬಂದು ಒಂದು ಸ್ವಲ್ಪ ವಿಶ್ರಾಂತಿ ಪಡ್ಕೊಂಡ್ರೆ ನಿಮ್ಮ ಮನಸ್ಸಿಗೆ ಆಗಲಿ ಪ್ರತಿಯೊಂದು ಒಂದೇನೋ ಒಂಥರ ಪೀಸ್ ಆಗಿರುತ್ತೆ ನಿಮ್ಮ ಮೈಂಡು. ನೋಡ್ಬೋದು ಇಲ್ಲಿ ನಿಮಗೆ ನೀರು ಹರಿತಾ ಇರೋದು, ಬಸವಣ್ಣನ ಬಾಯಲ್ಲಿ ನೀರು ಬರ್ತಾ ಇರೋದು. ನಾನು ಒಂದು ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿ ಸ್ವಲ್ಪ ಪಿಕ್ಚರ್ಸ್ಗಳೆಲ್ಲ ಫೋಟೋಸ್ ತಗೊಂಡು ವೀಡಿಯೋ ಮಾಡಿಕೊಂಡು ಮತ್ತು ಇಲ್ಲಿ ನೋಡ್ಬೋದು ನೀವು ಮೇಲ್ಗಡೆ ಯಾವ ರೀತಿ ಇದೆ ಅಂಥೇಳಿ. ನಾವು ಎಲ್ಲ ಮುಗಿಸ್ಕೊಂಡು ನೀವು ನೋಡಿದ್ದೀರಲ್ಲ ವೀಡಿಯೋದಲ್ಲಿ, ಮುಗಿಸ್ಕೊಂಡು ಹೊರಟೆ. ಈಗ ನಾವು ಪ್ರತಿಯೊಂದನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಯಾವ ರೀತಿ ಇರುತ್ತೆ. ಆದರೆ ಸಿಂಗಲ್ಲಾಗಿ ಬರೋದು ಸ್ವಲ್ಪ ಇಲ್ಲಿ ತೊಂದರೆನೇ. ಹಾಗಾಗಿ ಆದಷ್ಟು ಹುಷಾರಾಗಿ ಬನ್ನಿ. ಮತ್ತು ನಿಮ್ಮ ಫ್ರೆಂಡ್ಸ್ ಗ್ಯಾಂಗ್ ಇರುತ್ತಲ್ಲ 3 to 4 ಮೆಂಬರ್ಸ್ದು, ಅವ್ರನ್ನ ಜೊತೆ ಕರ್ಕೊಂಬನ್ನಿ. ಇನ್ನೂ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ಬೋದು. ಮಳೆಗಾಲದಲ್ಲಿ ಬಂದರೆ ನೀವು ಇದಕ್ಕಿಂತ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಯಾಕಂದರೆ ನೀರು ಇನ್ನೂ ಜಾಸ್ತಿ ಹರಿಯುತ್ತೆ ಈ ಜಾಗದಲ್ಲಿ. ಓಕೆ, ಥ್ಯಾಂಕ್ ಯು. ಮತ್ತೆ ಸಿಗೋಣ. ಈ ಥರದ ಹೆಚ್ಚಿನ ವೀಡಿಯೋಗಳನ್ನು ನೋಡೋದಕ್ಕೋಸ್ಕರ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.